ಬಿಹಾರದಲ್ಲಿ ಶುರುವಾಗಿರುವ ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಗೆ ಅತಿ ದೊಡ್ಡ ಸವಾಲಾಗಿದೆಯಾ? ಆಯೋಗವನ್ನ ಮತಗಳ್ಳ ಅಂತ ಹೇಳೋದು ಪ್ರಜಾಪ್ರಭುತ್ವಕ್ಕಿರುವಂತಹ ಅಪಾಯವನ್ನ ಸೂಚಿಸ್ತಾ ಇದೆಯಾ? ಎಲ್ಲಾ ವಿಪಕ್ಷ ನಾಯಕರು ಜೊತೆಯಾಗಿರುವಂತಹ ಈ ಯಾತ್ರೆ ಬಿಹಾರದಲ್ಲಿ ಮತದಾರರ ಪಟ್ಟಿ ವಂಚನೆ ವಿರುದ್ಧದ ದೊಡ್ಡ ಆಂದೋಲನ ಆಗತ್ತಾ? ಚುನಾವಣಾ ಆಯೋಗದ ವಿರುದ್ಧದ ಗುಡುಗಿನಂತಹ ಮಾತುಗಳು ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಹೊಸದೇ ಅರಿವನ್ನ ಮೂಡಿಸಲಿವೆಯಾ? ಈ ಯಾತ್ರೆ ಬಿಹಾರವನ್ನ ಮತದಾನದ ಹಕ್ಕುಗಳಿಗಾಗಿ ರಾಷ್ಟ್ರೀಯ ಹೋರಾಟದ ಕೇಂದ್ರವಾಗಿಸುತ್ತಾ ಅಥವಾ ಮತ್ತೊಂದು ವಿಫಲ ಪ್ರದರ್ಶನ ಆಗಲಿದೆಯಾ? ಬಿಹಾರದಲ್ಲಿ ಶುರುವಾಗಿರುವ ಇಂಡಿಯಾ ಒಕ್ಕೂಟದ ಮತ ಅಧಿಕಾರ ಯಾತ್ರೆ ಎತ್ತಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಇದಕ್ಕೂ ಮುನ್ನ ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ಈ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ರಾಹುಲ್ ಗಾಂಧಿ ಅವರ ಮತ ಅಧಿಕಾರ ಯಾತ್ರೆ ಬಿಹಾರದ ಸಸಾರಂನಿಂದ ಶುರುವಾಗಿದೆ. ಇನ್ನು ಈ ನಡುವೆ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯನ್ನು ನಡೆಸಿದೆ. ಪತ್ರಿಕಾಗೋಷ್ಠಿಯ ಬದಲು ಆಯೋಗದ ಬಗ್ಗೆ ಜನರು ಏನ್ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿತ್ತು. ಆಯೋಗದ ವಿರುದ್ಧ ಯಾವ ರೀತಿಯ ಆರೋಪಗಳನ್ನ ಮಾಡಲಾಗ್ತಾ ಇದೆ, ಯಾಕೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡೋದು ಮುಖ್ಯ ಆಗಿತ್ತು. ಆಯೋಗ ಪ್ರತಿಯೊಂದು ಪ್ರಶ್ನೆಯನ್ನ ಅಪಹಾಸ್ಯ ಮಾಡ್ತಾ ಇದೆ. ಲೋಕಸಭೆ ಚುನಾವಣೆ ಸಂದರ್ಭ ಆಯೋಗ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿರಲಿಲ್ಲ. ಈಗ ವಿರೋಧ ಪಕ್ಷಗಳು ಅದೇ ಆಯೋಗದ ವಿರುದ್ಧ ಜನರ ಬಳಿಗೆ ಹೋಗಿರುವಾಗ ಆಯೋಗ ಪತ್ರಿಕಾಗೋಷ್ಠಿಯನ್ನ ನಡೆಸಿದೆ. ಸಸಾರಂ ಸಭೆಯಲ್ಲಿ ಜೀವಂತವಾಗಿರುವ ಆದ್ರೆ ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆಯಲಾಗಿರುವ ಮತದಾರರನ್ನ ಮುಂದಕ್ಕೆ ತರಲಾಯಿತು. ನನ್ನ ಮತ ಕಳುವಾಗಿದೆ ಅನ್ನುವಂಥ ಒಂದು ಬರಹವನ್ನ ಆ ಮತದಾರರ ಟಿ ಶರ್ಟ್ಗಳ ಮೇಲೆ ಬರೆಯಲಾಗಿದೆ. ಚುನಾವಣಾ ಆಯೋಗ ಅವರಿಂದನೂ ಈಗ ಅಫಿಡವಿಟ್ ಅನ್ನ ಕೇಳುತ್ತೆ. ಹಾಗಾದ್ರೆ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ರಿಗ್ಗಿಂಗ್ ಯಾಕಿತ್ತು? ಅಕ್ರಮಗಳ ಬಗ್ಗೆ ಇಷ್ಟೊಂದು ದೂರುಗಳು ಯಾಕೆ ಬಂದವು? ಹರಿಯಾಣ ಚುನಾವಣೆ ಹೊತ್ತಿನಿಂದಾನೇ ಆರೋಪಗಳು ಬರತೊಡಗಿದ್ವು. ಇನ್ನು ಮಹಾರಾಷ್ಟ್ರ ಮತ್ತೆ ದೆಹಲಿ ಚುನಾವಣೆಗಳಲ್ಲಿಯೂ ಕೂಡ ಆರೋಪಗಳಿದ್ವು. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಜನರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಆಯೋಗ ಮಾಡಲೇ ಇಲ್ಲ. ಇಲ್ಲಿ ದೀರ್ಘಕಾಲದಿಂದ ಜನರು ನಂಬಿಕೊಂಡು ಬಂದಿದ್ದಂತಹ ಚುನಾವಣಾ ಆಯೋಗದ ಬಗ್ಗೆ ಇವತ್ತು ಅನೇಕರು ವಿಶ್ವಾಸವನ್ನ ಕಳೆದುಕೊಳ್ಳೋದಕ್ಕೆ ಕಾರಣ ಆಗಿರೋದು ಯಾಕೆ? ಆಯೋಗ ಇದ್ರ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ನೋಟಿಸ್ ಮತ್ತೆ FIR ಗಳ ಮೂಲಕ ಬಾಯಿ ಮುಚ್ಚಿಸೋದಕ್ಕೆ ಪ್ರಯತ್ನ ಪಡೋದಕ್ಕೆ ನೋಡಬಾರದು. ಸಸಾರಂ ಸಭೆಗೆ 77 ವರ್ಷದ ಲಾಲು ಪ್ರಸಾದ್ ಯಾದವ್ ಅವರು ಅನಾರೋಗ್ಯದ ಸ್ಥಿತಿಯಲ್ಲೂ ಕೂಡ ಬಂದಿದ್ರು. 83 ವರ್ಷದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಲ್ಲಿ ಉಗ್ರವಾಗಿ ಮಾತಾಡಿದ್ರು. ಖರ್ಗೆ ಅವರಿಗಿಂತ ಮೊದಲು ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್, ದೀಪಂಕರ್ ಭಟ್ಟಾಚಾರ್ಯ, ಮುಖೇಶ್ ಸಹನಿ ಮಾತಾಡಿದ್ರು. ಆಯೋಗದ ಬಗ್ಗೆ ವಿರೋಧ ಪಕ್ಷಗಳು ತಾಳ್ಮೆನ ಕಳೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇತ್ತು. ಇನ್ನು ಕಳೆದ 11 ವರ್ಷಗಳಲ್ಲಿ ಆಯೋಗದ ಬಗ್ಗೆ ಪ್ರಕಟವಾದಂತಹ ಸುದ್ದಿಗಳು, ಅದರ ವಿರುದ್ಧ ಮಾಡಲಾದಂತಹ ಆರೋಪಗಳನ್ನ ನೆನಪಿಸ್ಕೊಂಡ್ರೆ ವಿಪಕ್ಷಗಳ ಈ ಅಸಹನೆ ಅರ್ಥ ಆಗುತ್ತೆ. ಖರ್ಗೆ ಅವರು ಚುನಾವಣಾ ಆಯೋಗ ಸರ್ಕಾರದ ಏಜೆಂಟ್ ಆಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರು. 2023ರಲ್ಲಿ ಕಾನೂನನ್ನ ತರಲಾಯಿತು. ಅದರ ಪ್ರಕಾರ ಚುನಾವಣಾ ಆಯೋಗದವರು ಯಾವುದೇ ತಪ್ಪು ಮಾಡಿದ್ರೆ ಅವ್ರ ವಿರುದ್ಧ ಪ್ರಕರಣ ದಾಖಲಿಸೋದಿಕ್ ಸಾಧ್ಯ ಇಲ್ಲ. 2023ರಲ್ಲಿ ಆಯೋಗವನ್ನ ಆ ರೀತಿ ಬಲಪಡಿಸಿಕೊಳ್ಳುವ ಮೂಲಕ 2024ರಲ್ಲಿ ಅಂಥ ವಂಚನೆ, ದರೋಡೆ ಮತ್ತೆ ಕಳ್ಳತನ ಮಾಡೋ ಮೂಲಕ ಮತವನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ಈ ಕಳ್ಳರನ್ನ ಓಡಿಸಬೇಕಾಗಿದೆ ಅಂತ ಖರ್ಗೆ ಅವರು ಗುಡುಗಿದ್ರು. ಈ ಎಲೆಕ್ಷನ್ ಕಮಿಷನ್ सरकार का एजेंट बन गया है और उन्होंने एक कानून लाया था 2023 में। क्या अगर इलेक्शन कमीशन मेंबर, चेयरमैन कोई भी गलती करता है तो उसके ऊपर केस नहीं डाल सकते। अगर कुछ भी कर सकता है गड़बड़ी तो उसको कुछ आप FIR नहीं कर सकते, क्रिमिनल केस नहीं डाल सकते। तो इसीलिए भाइयों ये पूरा 2023 में अपना मजबूती करके 2024 में ऐसी धोखाधड़ी करके, डकैती डाल के, चोरी करके उन्होंने वोट लिया है और इस चोरों को भगाना है। ಆಗ ಕಾನೂನು ಸಚಿವರಾಗಿದ್ದವರು ಅರ್ಜುನ್ ರಾಮ್ ಮೇಘವಾಲ್ ಅಂತ ಖರ್ಗೆ ಅವರು ನೆನಪು ಮಾಡಿದ್ರು. ಈ ಬದಲಾವಣೆಯ ನಂತರ ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿಬಂಧನೆ ಇಷ್ಟು ವರ್ಷಗಳ ಕಾಲ ಇರಲಿಲ್ಲ. 2024ರ ಚುನಾವಣೆಗೆ ಮೊದಲು ಇದನ್ನ ಯಾಕೆ ಮಾಡಲಾಯಿತು? ಆಯೋಗ ಭಯ ಇಲ್ಲದೇನೆ ಕೆಲಸ ಮಾಡೋದಕ್ಕೆ ಇದನ್ನು ಮಾಡಲಾಗಿದೆ ಅಂತ ಸರ್ಕಾರ ವಾದ ಮಾಡ್ತು. ಅಂದ್ರೆ ಆಯೋಗದಲ್ಲಿರೋರು ಜನರ ಭಯದಿಂದ ಮುಕ್ತರಾಗಿದ್ದಾರೆ. ಈಗ ಈ ಮೊದಲು ಚುನಾವಣಾ ಆಯುಕ್ತರ ನೇಮಕಾತಿ ಸಮಿತಿಯಲ್ಲಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಇದ್ರು. ಮೋದಿ ಸರ್ಕಾರ ಕಾನೂನನ್ನ ಬದಲಾಯಿಸಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಹೊರಗಿಡ್ತು. ಮತ್ತೆ ಅವ್ರ ಜಾಗದಲ್ಲಿ ಕ್ಯಾಬಿನೆಟ್ ಸಚಿವರನ್ನ ತರಲಾಯಿತು. ರಾಹುಲ್ ಗಾಂಧಿ ಅವರು ಚುನಾವಣಾ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ರು. ತಮ್ಮ ಪತ್ರವನ್ನ ದೇಶದ ಮುಂದಿಟ್ರು.
ಈ ರೀತಿ ಕಳೆದ 11 ವರ್ಷಗಳಲ್ಲಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು, ದೂರುಗಳು ಮತ್ತೆ ಆರೋಪಗಳನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಪ್ರತಿಪಕ್ಷಗಳು ಆಯೋಗದ ಬಗ್ಗೆ ಯಾಕೆ ತಾಳ್ಮೆಯನ್ನ ಕಳೆದುಕೊಂಡು ಅನ್ನೋದಕ್ಕೆ ಹಲವು ಉತ್ತರಗಳು ನಮಗೆ ಸಿಗ್ತವೆ. ಕರ್ನಾಟಕದ ಮಹದೇವಪುರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕದಿಯಲಾಗಿದೆ ಅಂತ ಆಗಸ್ಟ್ 7ರಂದು ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಿದ್ರು. ಅದೇ ಸಂಜೆ ಆಯೋಗ ಅವರಿಂದ ಅಫಿಡೇವಿಟ್ ಅನ್ನ ಕೇಳ್ತು. ಬಿಜೆಪಿಯ ಅನುರಾಗ್ ಠಾಕೂರ್ ಆಗಸ್ಟ್ 13ರಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ 5 ಲೋಕಸಭೆ ಮತ್ತು 1 ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟಂತಹ ರಾಹುಲ್ ಗಾಂಧಿ ಅವರು ಮಾತನಾಡಿದಾಗೇನೆ ಅದೇ ಆರೋಪಗಳನ್ನ ಅವರು ಮಾಡಿದ್ರು. ಆದ್ರೆ ಅನುರಾಗ್ ಠಾಕೂರ್ ಅವರಿಂದ ಆಯೋಗ ಅಫಿಡೇವಿಟ್ ಅನ್ನ ಕೇಳಲಿಲ್ಲ. ಹೀಗೆ ಯಾಕೆ? ಆಯೋಗ ಈ ಪ್ರಶ್ನೆಗೆ ಉತ್ತರಿಸೋದಿಲ್ಲ. ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಪತ್ರಿಕಾಗೋಷ್ಠಿಯನ್ನು ನೆನಪಿಸಿಕೊಂಡ್ರೆ ಅವರು ವಿರೋಧ ಪಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿಗೆ ಹಗುರ ಧಾಟಿಯಲ್ಲಿ ಉತ್ತರಿಸ್ತಾರೆ. ಆಯೋಗ ಎಷ್ಟು ಪಕ್ಷಪಾತಿಯಾಗಿದೆ ಅನ್ನೋದು ಅದರಿಂದ ಅರ್ಥ ಆಗುತ್ತೆ. ಇನ್ನು ವಿರೋಧ ಪಕ್ಷದ ಆರೋಪಗಳನ್ನು ಅದು ಅಪಹಾಸ್ಯ ಮಾಡುತ್ತೆ. ಬಿಹಾರದ ಸಸಾರಂನಲ್ಲಿ ರಾಹುಲ್ ಗಾಂಧಿ ಅವರು ಇದೇ ರೀತಿಯ ವಿಷಯಗಳನ್ನ ಎತ್ತಿದ್ರು. हमारे गठबंधन को जितने वोट लोकसभा में मिले उतने ही वोट हमें विधानसभा में मिले। बीजेपी को सारे के सारे नए वोटरों के वोट मिले और वो चुनाव जीते। हमने शिकायत की, इलेक्शन कमीशन से कहा, उनको कहा हमें वीडियोग्राफी दिखाओ, इलेक्शन कमीशन ने मना कर दिया। उसके बाद हमने इंक्वायरी शुरू की। कर्नाटक में 1 लोकसभा 1 विधानसभा में हमने इंक्वायरी शुरू की, सारे के सारे रिकॉर्ड निकाले और एक रिकॉर्ड को दूसरे रिकॉर्ड से कंपेयर किया। भाई और बहनों, पता लगा कि एक विधानसभा में 1 लाख से ज्यादा वोट चोरी हुए और इन वोटों के कारण लोकसभा की सीट कर्नाटक में बीजेपी जीती। हमने ये प्रेस कॉन्फ्रेंस में कहा, इलेक्शन कमीशन ने मुझसे एफिडेविट मांगा और किसी से एफिडेविट नहीं मांगा। कुछ दिन पहले बीजेपी के लोग प्रेस कॉन्फ्रेंस करते हैं, उनसे कोई एफिडेविट नहीं मांगा, मुझसे एफिडेविट मांगा। कहते हैं कि आप एफिडेविट दो कि आपने जो हमें कहा, आपने जो डेटा रखा है वो सही है। उन्हीं का डेटा है, उन्हीं के आंकड़े हैं, मुझसे एफिडेविट मांग रहे हैं। ನಾವು ಒಂದೇ ಒಂದು ಮತವನ್ನ ಕಳೆದುಕೊಳ್ಳಿಲ್ಲ. ನಮ್ಮ ಮೈತ್ರಿಕೂಟ ಲೋಕಸಭೆಯಲ್ಲಿ ಪಡೆದಷ್ಟೇ ಮತಗಳನ್ನ ವಿಧಾನಸಭೆಯಲ್ಲೂ ಕೂಡ ಪಡಿತು. ಬಿಜೆಪಿ ಎಲ್ಲಾ ಹೊಸ ಮತದಾರರಿಂದ ಮತಗಳನ್ನ ಪಡೆದುಕೊಳ್ತು ಮತ್ತೆ ಚುನಾವಣೆಯಲ್ಲಿ ಗೆದ್ದಿತು ಅಂತ ರಾಹುಲ್ ಗಾಂಧಿ ಹೇಳಿದ್ರು. ವಿಡಿಯೋಗ್ರಫಿಯನ್ನ ತೋರಿಸೋದಕ್ಕೆ ನಾನು ಆಯೋಗವನ್ನ ಕೇಳಿದೆ, ಆದ್ರೆ ಆಯೋಗ ಅದನ್ನ ನಿರಾಕರಿಸಿತು. ಅದಾದ ನಂತರ ನಾವು ಕರ್ನಾಟಕದ 1 ಲೋಕಸಭೆ ಕ್ಷೇತ್ರದ 1 ವಿಧಾನಸಭೆ ಕ್ಷೇತ್ರದಲ್ಲಿ ತನಿಖೆಯನ್ನ ಶುರು ಮಾಡಿದ್ವಿ. 1 ವಿಧಾನಸಭೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳನ್ನ ಕದಿಯೋ ಮೂಲಕ ಬಿಜೆಪಿ ಕರ್ನಾಟಕದಲ್ಲಿ ಲೋಕಸಭಾ ಸ್ಥಾನವನ್ನ ಗೆದ್ದಿದೆ ಅನ್ನೋದು ಗೊತ್ತಾಯ್ತು ಅಂತ ಹೇಳಿದ್ರು. ಆಯೋಗ ನನ್ನಿಂದ ಅಫಿಡೇವಿಟ್ ಕೇಳ್ತು ಮತ್ತು ಬೇರೆಯವರಿಂದ ಆ ಒಂದು ಅಫಿಡೇವಿಟ್ ಅನ್ನ ಕೇಳಲಿಲ್ಲ. ನಾನು ಹೇಳಿರೋದು ಅವ್ರದೇ ಡೇಟಾ, ಆದ್ರೆ ಅವರು ನನ್ನಿಂದ ಅಫಿಡೇವಿಟ್ ಅನ್ನ ಕೇಳ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಎಲ್ಲಾ ಸಂದರ್ಭಗಳನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ್ಲೇ ವಿರೋಧ ಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧ ಬೀದಿಗಿಳಿಯೋದಕ್ಕೆ ಕಾರಣ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಆಯೋಗ ಎಲ್ಲರನ್ನ ಸಮಾನವಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ವಿಷಯವನ್ನ ಹಲವು ಚುನಾವಣೆಗಳಿಂದಲೂ ಕೂಡ ಎತ್ತಲಾಗಿದೆ. ಅದು ಬಿಜೆಪಿಯ ಕಡೆಗೆ ಪಕ್ಷಪಾತ ತೋರ್ತಾ ಇದೆ ಮತ್ತೆ ವಿರೋಧ ಪಕ್ಷಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಚುನಾವಣೆಗಳಲ್ಲಿ ಎಲ್ಲಾ ಪಕ್ಷಗಳಿಗೆ ಸಮಾನ ಅವಕಾಶವನ್ನ ಒದಗಿಸೋದು ಅದರ ಕೆಲಸ ಆಗಿದೆ. ಆದ್ರೆ ಪ್ರತಿ ಬಾರಿನೂ ವಿಪಕ್ಷಗಳ ಪಾಲಿಗೆ ಆಯೋಗದ ಬಾಗಿಲು ಮುಚ್ಚಿರುತ್ತೆ. ಈ ಚುನಾವಣೆಯನ್ನ ಕದಿಯೋದಕ್ಕೆ ನಾವು ಬಿಡೋದಿಲ್ಲ ಮತ್ತೆ ಬಿಹಾರದ ಜನರು ಕೂಡ ಬಿಡೋದಿಲ್ಲ ಅಂತ ಈಗ ವಿಪಕ್ಷ ನಾಯಕರು ಹೇಳ್ತಾ ಇದ್ದಾರೆ. ಬಿಹಾರದಲ್ಲಿ SIR ಸಮಯದಲ್ಲಿ ಹಲವು ದೂರುಗಳು ಬಂದವು, ಮಾಧ್ಯಮ ವರದಿಗಳು ಕೂಡ ಬಂದವು. ಆದ್ರೆ ಬಿಜೆಪಿ ಒಂದೇ ಒಂದು ದೂರನ್ನ ದಾಖಲಿಸಿದೆಯಾ? ಬಿಹಾರ SIR ನಲ್ಲಿ ಬಿಜೆಪಿ ಯಾವುದೇ ಲೋಪನೂ ಕಾಣಿಸ್ಲಿಲ್ವಾ? ಜನರಿಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಅಂತ ಬಿಜೆಪಿ ಭ್ರಮೆಯಲ್ಲಿದೆಯಾ? ಬಿಜೆಪಿ ಇದರಲ್ಲಿ ಯಾವುದಾದ್ರೂ ಲಾಭದ ನಿರೀಕ್ಷೆಯಲ್ಲಿದೆಯಾ? 65 ಲಕ್ಷ ಜನರ ಹೆಸರುಗಳನ್ನ ಅಳಿಸಿ ಹಾಕಲಾಗಿದೆ. ಅವರಲ್ಲಿ ಜೀವಂತವಾಗಿರುವಂತಹ ಒಬ್ಬ ಮತದಾರನು ಬಿಜೆಪಿ ಕಾಣಿಸ್ಲಿಲ್ವಾ? ಮೋತಿಹಾರಿ ವಿಧಾನಸಭೆಯಲ್ಲಿ 80,000 ಮತದಾರರಿದ್ದು ಅವರು ನಮ್ಮದು ತಪ್ಪಾಗಿದೆ. 200 ರಿಂದ 500 ಮತದಾರರ ಹೆಸರುಗಳು ಒಂದು ಮನೆಯ ವಿಳಾಸದಲ್ಲಿ ನೋಂದಣಿಯಾಗಿವೆ. ಯಾವುದೇ ಬಿಜೆಪಿಯ ಕಾರ್ಯಕರ್ತರಿಗೆ ಅದು ಗೊತ್ತಾಗ್ಲಿಲ್ವಾ? ನುಸುಳುಕೋರರ ವಿಷಯವನ್ನ ಎತ್ತೋ ಮೂಲಕ ಬಿಜೆಪಿ SIR ಅನ್ನ ಬೆಂಬಲಿಸಿತು.
ಪಿಪ್ರಾ ವಿಧಾನಸಭೆಯ ಮನೆಯಲ್ಲಿ 459 ಮತದಾರರ ಹೆಸರುಗಳು ನೋಂದಣಿಯಾಗಿವೆ ಅಂತ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿ ಮಾಡಿದೆ. ಆದ್ರೆ ಆ ಮನೆಯೇ ಅಸ್ತಿತ್ವದಲ್ಲಿಲ್ಲ. ಅಂತ ಅನೇಕ ಉದಾಹರಣೆಗಳು ಕಂಡು ಬಂದಿವೆ. ಈಗ ಚುನಾವಣಾ ಆಯೋಗದ SIR ನಲ್ಲಿ ಗರಿಷ್ಠ ಸಂಖ್ಯೆಯ ಬೂತ್ ಮಟ್ಟದ ಏಜೆಂಟ್ಗಳು ಬಿಜೆಪಿಯವರು. 22 ಲಕ್ಷ ಜನರನ್ನ ಸತ್ರು ಅಂತ ಘೋಷಿಸಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಯುವ ಮತದಾರರೊಬ್ಬರು ಚುನಾವಣಾ ಆಯೋಗ ಮತಗಳ್ಳತನದ ಪಿತೂರಿಯಲ್ಲಿ ತಾನು ಸತ್ತಿರೋದಾಗಿ ಘೋಷಿಸಿದೆ ಅಂತ ಹೇಳಿದ್ದಾರೆ. ಇಂಥವರ ಇನ್ನೆಷ್ಟು ಜೀವಂತ ಮತದಾರರು ಆಯೋಗ ಸತ್ತಿದ್ದಾರೆ ಅಂತ ಘೋಷಿಸಿರೋರ ಪಟ್ಟಿಯಲ್ಲಿ ಇರಬಹುದು ಅನ್ನೋದು ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಸತ್ತಿದ್ದಾರೆ ಅಂತ ಚುನಾವಣಾ ಆಯೋಗ ಘೋಷಿಸಿರುವಂತಹ ಕೆಲವರನ್ನ ಕರೆದು ಅವ್ರ ಮನೆಯಲ್ಲಿ ರಾಹುಲ್ ಗಾಂಧಿ ಚಹಾ ಕುಡಿದ್ರು. ಉತ್ತಮ ಉದ್ಯೋಗ ಮತ್ತೆ ಉತ್ತಮ ವೇತನಕ್ಕಾಗಿ ಬಿಹಾರದಿಂದ ಹೊರಗೆ ಹೋಗುವಂತ ಬಿಹಾರದ ಲಕ್ಷಾಂತರ ಜನರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. ಬಿಜೆಪಿ ನಾಯಕರು ಗುಜರಾತ್ನಿಂದ ಪಾಟ್ನಾಗ್ ಬರ್ತಾರೆ, ಮತ್ತೆ ಪಾಟ್ನಾಗ್ ಬಂದ ನಂತರ ಅವರು ಪಾಟ್ನಾದ ಮತದಾರರಾಗ್ತಾರೆ. ಆದ್ರೆ ಜೀವನೋಪಾಯಕ್ಕಾಗಿ ಹೊರಗಿರುವಂತ ಬಿಹಾರದ ಮತದಾರರನ್ನ ಹೊರಗಿನವರು ಅಂತ ಘೋಷಿಸಲಾಗ್ತಾ ಇದೆ, ಮತ್ತೆ ಮತದಾರರ ಪಟ್ಟಿಯಿಂದ ಅವರನ್ನ ತೆಗೆದುಹಾಕಲಾಗ್ತಾ ಇದೆ. ಅದಕ್ಕಾಗಿಯೇ ಇದು ದೊಡ್ಡ ಹೋರಾಟ ಆಗಿದೆ. ಮೋದಿ ಸೂಚನೆಯಂತೆ ಇಷ್ಟೆಲ್ಲಾ ಮತದಾರರ ಹೆಸರನ್ನ ತೆಗೆಯಲಾಗಿದೆ. ಮತವನ್ನ ಕದಿಯಲಾಗ್ತಾ ಇಲ್ಲ, ಬದಲಾಗಿ ದರೋಡೆ ಮಾಡಲಾಗ್ತಾ ಇದೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. नरेंद्र मोदी जी मूर्खों से ताली बजवाते हैं और राजनीति करते हैं, और हम हर हाथ काम देने की राजनीति करते हैं. इसलिए आप सब लोगों के बीच हम लोग आए हैं. इलेक्शन कमीशन, मोदी जी लोग बिहारियों को चूना लगाना चाहते हैं. हम कहना चाहते हैं, मोदी जी ये बिहार है, बिहार यहाँ खैनी के साथ चूना रगड़ दिया जाता है और चबा दिया जाता है. बिहारियों को कमजोर मत समझो. बिहार के लोग भले ही गरीब हैं, लेकिन गांव देहात का बिहार का बच्चा बच्चा तीखी मिर्ची वाला काम करता है, तीखी मिर्ची वाला काम करता है. ಬಿಹಾರ ಪ್ರಜಾಪ್ರಭುತ್ವದ ತಾಯಿ. ಬಿಜೆಪಿಯ ಜನರು, ಮೋದಿ, ಅಮಿತ್ ಶಾ ಹಾಗೆ ಚುನಾವಣಾ ಆಯೋಗದ ಜನರು ಈ ಪ್ರಜಾಪ್ರಭುತ್ವದ ತಾಯಿಯಿಂದ ಪ್ರಜಾಪ್ರಭುತ್ವವನ್ನ ಕಸಿಯೋದಿಕ್ಕೆ ನಾವು ಬಿಡೋದಿಲ್ಲ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಇನ್ನು ನಿಮ್ಮ ಅಸ್ತಿತ್ವವನ್ನ ಕಸಿದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರನ್ನ ತೆಗೆದು ಹಾಕಿದ್ರೆ ನಿಮ್ಮ ಹೆಸರನ್ನ ಪಿಂಚಣಿಯಿಂದ ತೆಗೆದು ಹಾಕಲಾಗುತ್ತೆ. ಅದಾದ ನಂತರ ನಿಮ್ಮ ಹೆಸರನ್ನ ರೇಷನ್ ಕಾರ್ಡ್ನಿಂದ ತೆಗೆದು ಹಾಕಲಾಗುತ್ತೆ ಅನ್ನುವಂತಹ ಅಪಾಯದ ಸುಳಿವನ್ನ ತೇಜಸ್ವಿ ಯಾದವ್ ನೀಡಿದ್ದಾರೆ. हम लोगों ने सुप्रीम कोर्ट में राघोपुर की जनता, जो विधानसभा से हम चुन करके आते हैं, कई लोगों को मृत्यु पा दिया गया है. जो लोग जीवित हैं उनको हम लोगों ने सुप्रीम कोर्ट भेजा, पेश किया कि इलेक्शन कमीशन कितनी बेईमानी कर रही है मोदी जी के इशारे पर. और राहुल जी ने भी उन सभी लोगों को बुला करके अपने घर पे 10 जनपद पर मृत लोगों को, जिन्होंने चुनाव आयोग के लोगों ने मृत घोषित किया था, उनके साथ राहुल जी ने चाय पीने का काम किया. आप समझ सकते हैं कि आपके वोट की चोरी नहीं की जा रही है, बल्कि डकैती डाली जा रही है, डकैती डाली जा रही है. बिहार लोकतंत्र की जननी है. भाजपा के लोग, मोदी जी, अमित शाह, इलेक्शन कमीशन के लोग कान खोल करके सुन ले. लोकतंत्र की जननी से लोकतंत्र को राहुल जी, तेजस्वी महागठबंधन के लोग खत्म नहीं होने देंगे, नहीं होने देंगे. आपके अधिकार को ही नहीं, बल्कि आपके अस्तित्व को छीनने का प्रयास किया जा रहा है. वोटर लिस्ट से नाम कटा तो फिर पेंशन से नाम काटेंगे, फिर राशन से नाम काटेंगे. ನೇಪಾಳ, ಮ್ಯಾನ್ಮಾರ್ ಮತ್ತೆ ಬಾಂಗ್ಲಾದೇಶದ ಜನರು ಬಿಹಾರದಲ್ಲಿ ಮತದಾರರಾಗಿದ್ದಾರೆ ಅನ್ನುವಂಥ ಒಂದು ವದಂತಿಯನ್ನು ಹರಡಲಾಯಿತು. ಆದ್ರೆ ಇಲ್ಲಿಯವರೆಗೆ ಅಂಥದ್ದು ಕಂಡು ಬಂದಿಲ್ಲ. ಬಿಹಾರದಲ್ಲಿ ಇಲ್ಲಿಯವರೆಗೆ ಎಷ್ಟು ವಿದೇಶಿ ಪ್ರಜೆಗಳು ಪತ್ತೆಯಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಆಗಸ್ಟ್ 17ರಂದು ದೆಹಲಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣಾ ಆಯೋಗಕ್ಕೆ ಎದುರಾಯಿತು. ಮುಖ್ಯ ಚುನಾವಣಾ ಆಯುಕ್ತರು ಯಾವುದೇ ಅಂಕಿಅಂಶಗಳನ್ನ ನೀಡಲಿಲ್ಲ. ಮೋದಿ ಅವರು ಕೆಂಪುಕೋಟೆಯ ಭಾಷಣದಲ್ಲೂ ಕೂಡ ಒಳನುಸುಳುವಿಕೆಯ ಬಗ್ಗೆ ಹೇಳಿದ್ರು. ಆದ್ರೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ಕೇಳಿದಾಗ ಅವರು ಏನನ್ನೂ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ. During door-to-door survey and enumeration,
how many Nepali, Bangladeshi and Myanmarese nationals were found by BLOs? Does the Election Commission have any figures? एक सवाल ये था कि कितने नेपालीज हैं और कितने बांग्लादेशीज। पहली बात तो मैं स्पष्ट कर देना चाहता हूं कि भारत के संविधान के अनुसार सिर्फ भारत का नागरिक ही एमएलए और एमपी का चुनाव कर सकता है। किसी और कोई अधिकार, किसी और देश के नागरिक को यह अधिकार प्राप्त नहीं है। अगर ऐसे लोगों ने इन्यूमरेशन फॉर्म भरा है तो एसआईआर की प्रक्रिया में अपनी पात्रता सिद्ध करने के लिए कुछ दस्तावेज भी मांगे गए हैं, जिनकी गहन जांच 30 सितंबर तक होनी है। और ऐसे केस में जो ऐसे लोग हैं जो कि हमारे देश के नहीं हैं, गहन जांच के दौरान वो पाए जाएंगे और निश्चित तौर से उनका वोट नहीं बनेगा। ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ನಡೆಸುವಾಗ ಬಿಎಲ್ಒಗಳು ಎಷ್ಟು ನೇಪಾಳಿ, ಬಾಂಗ್ಲಾದೇಶ ಮತ್ತೆ ಮ್ಯಾನ್ಮಾರ್ ಪ್ರಜೆಗಳನ್ನ ಪತ್ತೆ ಮಾಡಿದ್ದಾರೆ? ಚುನಾವಣಾ ಆಯೋಗದ ಬಳಿ ಯಾವುದಾದ್ರೂ ಅಂಕಿಅಂಶಗಳಿವೆಯಾ? ಇಷ್ಟೊಂದು ಮಟ್ಟಿಗೆ ಸುಳ್ಳು ಹೇಳಿರೋದಕ್ಕಾಗಿ ಎಷ್ಟು ಬಿಜೆಪಿ ನಾಯಕರು ರಾಜೀನಾಮೆಯನ್ನ ನೀಡ್ತಾರೆ? ಅಥವಾ ಸುಳ್ಳನ್ನು ಹರಡಿದಕ್ಕಾಗಿ ಚುನಾವಣಾ ಆಯೋಗ ಅವರಿಂದ ಅಫಿಡವಿಟ್ ಅನ್ನ ಕೇಳುತ್ತಾ? ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಕೋಮುವಾದಿ ಭಾಷಣವನ್ನ ಮಾಡಿದ್ರು. ಆದ್ರೆ ಚುನಾವಣಾ ಆಯೋಗ ಜೆಪಿ ನಡ್ಡಾ ಅವರಿಗೆ ನೋಟಿಸ್ ಅನ್ನ ಕಳಿಸ್ತು. ಒಡಿಶಾದಲ್ಲಿ ಪ್ರಧಾನಿ ಅವರು ಹೆಲಿಕಾಪ್ಟರ್ ಅನ್ನ ಪರಿಶೀಲಿಸಿದ್ದಕ್ಕಾಗಿ ಚುನಾವಣಾ ವೀಕ್ಷಕ ಮತ್ತೆ ಪ್ರಾಮಾಣಿಕ ಐಎಎಸ್ ಅಧಿಕಾರಿಯನ್ನ ತೆಗೆದುಹಾಕಲಾಯಿತು. ಇದೆಲ್ಲ ಯಾರಿಗೂ ಕೂಡ ನೆನಪಿಲ್ಲ ಅಂತ ಆಯೋಗ ಭಾವಿಸುತ್ತಾ? ದೀಪಂಕರ್ ಭಟ್ಟಾಚಾರ್ ಮತ್ತೆ ಮುಖೇಶ್ ಸಾಹ್ನಿ ಸಸಾರಂದಲ್ಲಿ मतदाನದ ಹಕ್ಕಿಗಾಗಿ ಈ ಹೋರಾಟ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ. आज देखिए किस तरीके से हम जो लड़ाई लड़ रहे वोट के अधिकार के लिए, इस देश में जिनको काम करना चाहिए, जैसे आज देखिए इस देश के चलाने के लिए सरकार का जरूरी है, उसी तरीके से विपक्ष की जरूरी है साथियों, देश को आगे बढ़ाने के लिए। लेकिन इसी समय में आप देखिए हम लोग अधिकार के लिए लड़ाई लड़ रहे हैं, लेकिन आपने देखा कि किस तरीके से चुनाव आयोग आज किस तरीके से हम सबसे लड़ाई लड़ रहा है, जबकि उनके पास एक जवाबदेही है, एक दायित्व है कि देश में फेयर चुनाव कराने का। आज हम लोगों को अपना दुश्मन मानकर आज बताइए, संडे का छुट्टी का दिन है, हमारे आदरणीय राहुल गांधी जी का यात्रा निकल रही है, इतना बड़ा जनसभा हो रहा है और उस जगह पे चुनाव आयोग हम लोगों के खिलाफ में प्रेस कॉन्फ्रेंस कर रहा है। अगर प्रेस कॉन्फ्रेंस ही करना था तो आप कल करते या एक रोज बाद करते, लेकिन इस तरीके से आपका रणनीति जो है वो देश को बताने के लिए काफी है कि कहीं ना कहीं चुनाव आयोग मोदी जी के जेब में है साथियों। लेकिन आप सब जानते हैं कि जनता के पावर के सामने में बड़ा से बड़ा चट्टानी ताकत जो है वो चूर चूर हुआ है। हमने सुना है कि चुनाव आयोग आज दिल्ली में कोई प्रेस कॉन्फ्रेंस करने वाला है। कल चुनाव आयोग के रिलीज को हमने देखा है और चुनाव आयोग कह रहा है कि ये जो चोरी हो रही है उस चोरी को समय रहते अगर आप पकड़ सकते हैं तो पकड़िए, नहीं तो चोरी तो होती रहेगी। ये चुनाव आयोग ने कहा कि एक बार वोटर लिस्ट आने के बाद कुछ किया नहीं जा सकता। आज चुनाव आयोग जिसके ऊपर ये जिम्मेदारी कि चुनाव आयोग पूरे देश में एक साफ सुथरी मतदाता सूची तैयार करना और साफ सुथरा चुनाव कराना, ये चुनाव आयोग की जिम्मेदारी है। हम याद दिलाने के लिए आए हैं कि बिहार इसे बर्दाश्त नहीं करेगा। ಇನ್ನು ರಾಹುಲ್ ಗಾಂಧಿ ಅವರ ಯಾತ್ರೆ ಶುರುವಾಗಿರುವಾಗಲೇ ಆಯೋಗ ಪತ್ರಿಕಾಗೋಷ್ಠಿ ನಡೆಸಿರೋದು ಯಾಕೆ ಅನ್ನೋದ್ರ ಬಗ್ಗೆಯೂ ಕೂಡ ಅವ್ರು ಮಾತಾಡಿದ್ದಾರೆ. ನಮ್ಮನ್ನ ಶತ್ರುಗಳ ಹಾಗೆ ನೋಡ್ಲಾಗ್ತಾ ಇದೆ. ಭಾನುವಾರ ರಜೆಯನ್ನು ಮರೆತು ಅವರು ನಮ್ಮ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಚುನಾವಣಾ ಆಯೋಗ ಮೋದಿ ಅವರ ಜೇಬಿನಲ್ಲಿದೆ ಅಂತ ತಿಳಿಯೋದಕ್ಕೆ ಇಷ್ಟು ಸಾಕು ಅಂತ ಹೇಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊನೆಯಲ್ಲಿ ಮಾತಾಡಿದ್ರು. ಅವರ ಭಾಷಣ ಉಳಿದವರ ಭಾಷಣಗಳಿಗಿಂತ ಭಿನ್ನವಾಗಿತ್ತು. ಖರ್ಗೆ ಅವರು ಜಗಜೀವನ್ ರಾಮ್ ಅವರನ್ನ ಇಲ್ಲಿ ನೆನಪಿಸ್ಕೊಂಡ್ರು. ಸಂವಿಧಾನ ಸಭೆಯ ಕರಡು ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರಾದ ಸಚ್ಚಿದಾನಂದ ಸಿನ್ಹಾ ಮತ್ತೆ ಅವರ ಸ್ಥಾನದಲ್ಲಿ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಅವರನ್ನ ಅವ್ರು ನೆನಪಿಸ್ಕೊಂಡ್ರು. ಅವರು ನಂದಲಾಲ್ ಬೋಸ್ ಅವರನ್ನ ಕೂಡ ನೆನಪಿಸ್ಕೊಂಡ್ರು. RSS ನಿಂದ ಎಷ್ಟು ಜನರು ಜೈಲಿಗೆ ಹೋಗಿದ್ದಾರೆ, ಎಷ್ಟು ಜನರು ಸತ್ತಿದ್ದಾರೆ ಅಂತ ಕೇಳಿದ್ರು. ಒಬ್ಬನೂ ಸಾಯಲಿಲ್ಲ. ಈ ಜನರು ಉದ್ಯೋಗಕ್ಕಾಗಿ ಬ್ರಿಟಿಷರಿಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ನಮ್ಮನ್ನ ಜೈಲಿನಿಂದ ಬಿಡುಗಡೆ ಮಾಡಿ, ನಮ್ಮನ್ನ ಬಂಧಿಸಬೇಡಿ, ನಾವು ನಿಮ್ಮೊಂದಿಗೆ ಇರ್ತೀವಿ ಅಂತ ಅವ್ರು ಹೇಳ್ತಾ ಇದ್ರು ಅಂತ ಖರ್ಗೆ ಅವರು ಹೇಳಿದ್ರು. ಆದ್ರೆ ಮೋದಿ ಕೆಂಪು ಕೋಟೆಯಲ್ಲಿ ನಿಂತು ಅಂಥ ಜನರನ್ನ ಹೊಗಳಿದಾಗ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದವರ ಆತ್ಮಗಳು ನೊಂದಿರಬಹುದು ಅಂತ ಖರ್ಗೆ ಅವರು ಹೇಳಿದ್ರು. बोलो कितने लोग तुम्हारे जेल में गए, बोलो तुम्हारे लोग कितने सूरज पे चढ़े, बोलो तुमने लोग
कितने स्कूल कॉलेजेस छोड़ के मैदान में आए। आपका एक आदमी भी जेल नहीं गया। बताओ आरएसएस का कौन है? कोई एक नहीं मरा। यहां तक कि ये लोग ब्रिटिशर को एप्लीकेशन देते थे नौकरी के लिए, हमको जेल से बाहर करो देते थे, हमको मत पकड़ो, हम क्या है आपके साथ रहेंगे, ये बोलते थे। ऐसे लोगों की तारीफ अगर मोदी जी लाल किले पे ठहर के बोलते हैं तो उन आजादी की आत्मा जो आजादी के लिए लड़े, लाखों लोग मरे, उनकी आत्मा क्या कह रही होगी ऊपर। अरे एक आदमी ऐसा भी आया देश में जिनके लिए हमने खून बहाया, जिस देश को आजादी करने के लिए हम सब कुछ किया, अपनी जान नोचर की, लेकिन ये आदमी हमारे खिलाफ बोल रहा है। इसीलिए मैं कहता हूं ये बहुत खतरनाक आदमी है। अगर जब तक आप इनको गद्दी से नहीं उतारेंगे तुम्हारे वोट सेफ नहीं रहेंगे। 1300 ಕಿಲೋಮೀಟರ್ ಉದ್ದದ ಮತಾಧಿಕಾರ ಯಾತ್ರೆ ಬಿಹಾರದಲ್ಲಿ ಈಗ ಪ್ರಾರಂಭ ಆಗಿದೆ. ಈ ಯಾತ್ರೆಯ ಮೂಲಕ ವಿಪಕ್ಷಗಳು ಜನರಲ್ಲಿ ಮತಗಳ್ಳತನದ ಬಗ್ಗೆ ಜಾಗೃತಿಯನ್ನು ಹರಡೋದಿಕ್ಕೆ ತೊಡಗಿವೆ. ಆಯೋಗದ ಬಾಗಿಲಲ್ಲಿ ಹಲವಾರು ಸಲ ಅವಮಾನಕ್ಕೊಳಗಾದ ನಂತರ ವಿರೋಧ ಪಕ್ಷಗಳು ಈಗ ಜನರ ಮುಂದೆ ಹೋಗಿ ನಿಂತಿವೆ. ವೀಕ್ಷಕರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.